ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತ ಸಂಘದಿಂದ ಪ್ರತಿಭಟನೆ. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೋಮವಾರ ಮಧ್ಯಾಹ್ನ 2:30 ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿರವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. 60-70 ವರ್ಷಗಳಿಂದ ರೈತರಿಗೆ ಮಂಜೂರು ಮಾಡಿರುವ ಜಮೀನುಗಳ ಪಿ ನಂಬರುಗಳನ್ನು ರದ್ದು ಮಾಡುವಂತೆ, ಬಗರ್ ಹುಕುಂ ಸಾಗುವಳಿಯಲ್ಲಿ ಅರ್ಜಿ ಸಲ್ಲಿಸಿರುವ ಅರ್ಜಿಗಳನ್ನು ಪರಿಶೀಲಿಸಿ ನೈಜ ರೈತರಿಗೆ ಜಮೀನು ಮಂಜೂರು ಮಾಡುವಂತೆ ಹಾಗೂ ಪೋಡಿ ಮಾಡಿರುವ ಹೊಸ ಸರ್ವೆ ನಂಬರುಗಳನ್ನು ಪಹಣಿಯಲ್ಲಿ ನಮೂದು ಮಾಡಬೇಕು ಮತ್ತು ಕಂದಾಯ ಇಲಾಖೆಯಲ್ಲಿ ರೈತರ ಕೆಲಸ ಕಾರ್ಯಗಳ ವಿಳಂಬ ಧೋರಣೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅದೇ ರೀತಿ 60ರಿಂದ 70 ವರ್ಷ ಆದರೂ ಸಹ ಇದುವರೆಗೂ ಬಡವರಿಗೆ, ರೈತರಿಗೆ, ಹಿಂದುಳಿದ ವರ್ಗದವರಿಗೆ ಇವತ್ತು ತಾಲೂಕು ಪ್ರತಿಯೊಂದು ತಾಲೂಕಲ್ಲಿ ಕೂಡ ದಯವಿಟ್ಟು ಈ ನಮ್ಮ ಕೈಗೆ ಹೋಗ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಅಥವಾ ಇಂಡಿಕೇಟರ್ ಆಗಲಿ ಪಿ ನಂಬರ್ ತೆಗೆಯೋದಾಗಲಿ ಇದುವರೆಗೂ ಮಾಡಿಲ್ಲ. ಈಗಾಗಲೇ ಹಿಂದೆ ಇಂಡಿಕೇಟರ್ ಮಾಡಿ ಅವರಿಗೆ ಒರಿಜಿನಲ್ ನಂಬರ್ ಕೊಡಬೇಕಂತೇಳಿ ಬಹಳಷ್ಟು ಎಲ್ಲ ತಾಲೂಕಿಗೆ ಅಂತ ಹೋರಾಟ ಮಾಡಿ ಅವರು ಕೆಲಸ ಮಾಡೋದು ಕೇಳ್ತಾ ಇದ್ದಾರೆ. ಆದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ ನಿಜವಾದ ರೈತರು ಸರ್, ಇವತ್ತು ನಿಮ್ಮ ಮುಂದೆ ನಿಜವಾದ ರೈತರು ಸರ್, ಅವ್ರ ಸಮಸ್ಯೆಗಳು ಹೊತ್ತು ಹಳ್ಳಿಯಿಂದ ಬಂದು ಸರ್. ಬಟ್ ನಾವು ಬರೋದಿಲ್ಲ ಸರ್, ಹೇಳ್ಬಿಡ್ತೀವಿ ಸರ್ ನಿಮಗೆ. ಏನಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಸಮಸ್ಯೆಗಳೇನಂದ್ರೆ ನಾವು ಪದೇ ಹೇಳ್ಕೊಂಡು ಸರ್, ಆದಷ್ಟು ಇವತ್ತು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನೇ ಎತ್ಕೊಂಡು ಬಂದಿರ್ತಾರೆ. ರಾಜ್ಯ ಸರ್ಕಾರ ವ್ಯಾಪ್ತಿ ಆಗ್ಬೋದು, ಯಾರ ವ್ಯಾಪ್ತಿ ತಮ್ಮ ಮುಖಾಂತರ ಆಗಂತ ಸಮಸ್ಯೆ ಎತ್ಕೊಂಡು ತಮ್ಮ ಮುಂದೆ ಬಂದಿದ್ದೀವಿ ಸರ್. ಯಾಕಂದ್ರೆ ಜಿಲ್ಲಾ ಓಕೆ ಸರ್.